ನೆನ್ನೆ ಅಶ್ವಿನಿ ಅವರ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಆಗ ಕೇಳಿದೆ, ನಿಮಗೂ ಕಾವ್ಯಾಗೂ ಏನಕ್ಕೆ ಅದೊಂದು ಅಷ್ಟೊಂದು ರಬ್ಬ ಆಗ್ತಾ ಇತ್ತು, ಇಬ್ರು ಮಧ್ಯೆ ಅಷ್ಟು ಗಲಾಟೆ ಆಗ್ತಾ ಇತ್ತು ಅಂತ. ಅವ್ರು ಅವಾಗ ಹೇಳಿದ್ರು, ಇಲ್ಲ ಅದು ಆ್ಯಕ್ಚುಲಿ ಗಿಲ್ಲಿ ವಿಚಾರದಿಂದ ನನಗೂ ಕಾವ್ಯನಿಗೂ ಗಲಾಟೆ ಆಗ್ತಿತ್ತು. ನಾನು ಗಿಲ್ಲಿಗೇನೋ ಹೇಳ್ತಾ ಇದ್ದೆ, ಕಾವ್ಯ ಮಧ್ಯದಲ್ಲಿ ಇಂಟರ್ಫಿಯರ್ ಆದಾಗಿಂದ ಅದು ಶುರು ಆಯಿತು ಅಂತ. ಇಲ್ಲಿ ಆಡಿಯನ್ಸ್ ನೋಡೋರಿಗೆ ಹೆಂಗಿತ್ತು ಅಂದರೆ, ಗಿಲ್ಲಿ ಮತ್ತು ಅಶ್ವಿನಿ ಅವರ, ಗಿಲ್ಲಿ ಹೆಸರು ಬಂದರೆ ಕಾವ್ಯ ಹೆಸರು ಬರುತ್ತೆ, ಕಾವ್ಯ ಹೆಸರು ಬಂದರೆ ಗಿಲ್ಲಿ ಹೆಸರು ಬಂದ್ಬಿಡತ್ತೆ. ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರ ಗಲಾಟೆ ನೋಡುವಾಗ ಹೆಂಗ ಅನ್ಸಿತ್ತು ಅಂದ್ರೆ, ಈ ಸಂಪತ್ತಿಗೆ ಸವಾಲ್ ಸಿನಿಮಾ ನೋಡ್ದಂಗ ಅನ್ನಿಸ್ತಾ ಇತ್ತು. ಮಂಜುಳಾ ಅವರು ಮತ್ತೆ ಅಣ್ಣವ್ರದ್ದು ಆ ಕಾಂಬಿನೇಷನ್ ನಿಮಗೆ ಆ ತರ ಅನ್ಸಿತ್ತ ಯಾವಾಗಾದ್ರೂ ಒಳಗೆ? ಅಂದ್ರೆ ಅದು ಹೊರಗೆ ಹೆಂಗಿತ್ತು ಅಂದ್ರೆ, ಅದೊಂದು ಬಡವರು ಮತ್ತೆ ಶ್ರೀಮಂತರದ್ದು ದರ್ಪ, ಬಡವನೊಂದು ಹತಾಶೆ ಆ ತರ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಆ ಬಡವರು ಶ್ರೀಮಂತರು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ, ಆ ಒಂದು ಸೈಡ್ ಅಲ್ಲಿ ನಾವ್ ಯಾರು ನೋಡಿಲ್ಲ. ಹೊರಗಡೆ ಬರೋವರೆಗೂ ಗೊತ್ತೇ ಇಲ್ಲ ಈ ತರದೊಂದು ಹೋಗ್ತಾ ಇದೆ ಹೊರಗಡೆ ಅನ್ನೋ ಕ್ಲೂನೇ ಇಲ್ಲ ನಮಗೆ. ಸೊ ಆ್ಯಂಡ್ ಹಾನೆಸ್ಟ್ಲಿ ನನಗೆ ಗೊತ್ತಿಲ್ಲ ದಟ್ ಅಶ್ವಿನಿ ಮ್ಯಾಮ್ ಅಷ್ಟು ಬ್ಯಾಕ್ಗ್ರೌಂಡ್ ಇದೆ ಅನ್ನೋ ಐಡಿಯಾನು ನನಗಿಲ್ಲ. ಸೊ ನನಗೆ ಆ ಥರ ಆ ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿಲ್ಲ. ಈ ಗಿಲ್ಲಿ ಜೊತೆ ಕೂತ್ ಮಾತಾಡಿರೋದ್ರಿಂದ ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ಆ ಒಂದು ಪರ್ಸ್ಪೆಕ್ಟಿವ್ ಬಡವ ಶ್ರೀಮಂತ ಅನ್ನೋದ್ರಲ್ಲಿ ಹೋಗೇ ಇಲ್ಲ, ನಾವು ನೋಡೇ ಇಲ್ಲ. ಹೊರಗಡೆ ಬಂದಾಗ್ಲೇ ಗೊತ್ತಾಗಿತ್ತು ಈ ಥರದೊಂದು ಹೋಗ್ತಾ ಇದೆ ಅಂತ. ಸೊ ಅದೇ ಅಂದರೆ ಅವ್ರ ಜೊತೆ ಜಗಳ ಗಿಲ್ಲಿ ವಿಷಯಕ್ಕೆ ಅಂತಂದ್ರೆ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತಂದ್ರೆ, ಈಗ ಜಂಟಿಯಾಗಿ ನಾವು ಒಳಗೆ ಹೋಗ್ತೀವಿ ಅಂದಾಗ, ಗಿಲ್ಲಿ ಯಾವುದೋ ವಿಷಯಕ್ಕೆ ಅವ್ರು ಹೇಳಿದಾಗ ನಾನು ಜಂಟಿಯಾಗಿದ್ದೀನಿ, ಅಲ್ಲಿ ರೂಲ್ ಬುಕ್ ಅಲ್ಲಿ ಇರುತ್ತೆ, ಈಗ ಹೋದ್ರೂ ಒಟ್ಟಿಗೆ ಹೋಗ್ಬೇಕಾಗತ್ತೆ, ಜಂಟಿ ಅಲ್ಲ ಇದು ಒಂದೇ ಅಂತ. ಸೊ ಅವನಿಗೇನೋ ಹೇಳ್ತಿದ್ರೆ ನನಗೂ ಹೇಳ್ದಂಗಲ್ವಾ, ಐ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್, ನಾನು ಮಾತಾಡ್ಲೇಬೇಕು. ಅವ್ನು ಇನಿಷಿಯಲಿ ಸ್ವಲ್ಪ ಹೆಸಿಟೇಟ್ ಮಾಡ್ತಿದ್ದ, ಮಾತಾಡ ಕಾಲ್ಗೆಲ್ಲ ಬೀಳಕ್ ಹೋಗ್ಬಿಟ್ಟಿದ್ರಲ್ಲ ಒನ್ ಟೈಮ್ ಅಂತೂ. ಹೌದು. ಸೊ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಷ್ಟೇ.